ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಬೆಂಗಳೂರು ಟು ಲಡಾಖ್ ರೈಟ್ ಡೇ 4ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಉಜ್ಜಯಿನಿಯಲ್ಲಿ ಇದ್ವಿ. ನೆನ್ನೆ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಸಾಗರ್ ಸ್ಕೈ ಹೋಟೆಲ್ ಅಂತ. ಓಕೆ, ರೂಮ್ಸ್ ಓಕೆ ಸ್ವಲ್ಪ ಕಂಜೆಸ್ಟೆಡ್ ರೂಮ್ಸು, ಓಕೆ ಆದ್ರೂ ಪರವಾಗಿಲ್ಲ. ಟೈಮ್ ಬಂದು 1 ಗಂಟೆ ಆಗೋಯ್ತು. ಇಲ್ಲಿಂದ ಓಡ್ತಾ ಇದ್ದೀವಿ. ಇವತ್ತು ಜೈಪುರ್ಗೆ ಹೋಗ್ಬೇಕು. ಸೊ ಇನ್ನು ತಿಂಡಿನೂ ಸಹ ತಿಂದಿಲ್ಲ ನಾವು. ಬೈಕ್ಸ್ ಎಲ್ಲ ಫುಲ್ ಗಲೀಜಾಗಿತ್ತು. ಸ್ವಲ್ಪ ವಾಶ್ ಎಲ್ಲ ಮಾಡಿಸ್ಕೊಂಡು, ಚೈನ್ ಎಲ್ಲ ಲೂಬ್ ಮಾಡಿಸ್ಕೊಂಡು ಈಗ ಓಡ್ತಾಯಿದ್ದೀವಿ. ಸೊ 523 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ETA ಬಂದು 10:30 ತೋರಿಸ್ತಾ ಇದೆ ರಾತ್ರಿ. ಸೊ ಹೋಪ್ ವಿ ಕ್ಯಾನ್ ಗೋ ರೀಚ್ ದಿ ಡೆಸ್ಟಿನೇಷನ್. ಸೊ ಆರಾಮಾಗಿ ರೀಚ್ ಆಗ್ತೀವಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಯಾಕಂದರೆ ನಾಳೆ ರೆಸ್ಟ್ ಡೇ. ಜೈಪುರಲ್ಲೇ ಸೈಟ್ ಸೀಯಿಂಗೇ ಮಾಡೋಣ ಅಂತ. ಸೊ ಬನ್ನಿ ಓಡೋಣ. ಮಳೆ ಬರೋ ಥರ ಇದೆ. ಪ್ಯಾಂಟ್ ಮಾತ್ರ ಹಾಕ್ಕೊಂಡಿದ್ದೀವಿ, ಜಾಕೆಟ್ ಹಾಕಿಲ್ಲ. ಸೊ ಓಡೋಣ, ಮುಂದೆ ನೋಡೋಣ ಹೆಂಗಾಗುತ್ತೆ ಅಂತ. ಫಸ್ಟು ಹೋಗಿ ಎಲ್ಲರೂ ತಿಂಡಿ ತಿಂದು ಅಲ್ಲಿಂದ ನಮ್ಮ ಜರ್ನಿ ಮುಗಿಸೋಣ. ನಾವೆಲ್ಲ ವಾಶ್ ಮಾಡಿಸಿದ್ದೀವಿ, ನಾವು 3 ಜನ. ಇವರು ಚೈನ್ಸ್ ಪಾಕೆಟ್ ಬೇಕು ಅಂತ ಹೇಳಿ ಹುಡುಕೊಂಡು ಒಂದು 20-30 ಕಿಲೋಮೀಟ್ರ್ ಹೋಗಿ ವಾಶು ಮಾಡಿಸ್ದೆ, ಏನೂ ಮಾಡಿಸ್ದೆ ವಾಪಸ್ ಬಂದಿದ್ದಾರೆ ಅವರು. ಏನು ಮಾಡೋದು ಹೇಳಿ. ನಮ್ಮ ಕೃಷ್ಣ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಗಾಡಿ ಅವರೇ ಮೆಕ್ಯಾನಿಕ್ಕಾಗಿ ಚೈನ್ಸ್ ಪಾಕೆಟ್ ರೆಡಿ ಮಾಡ್ಕೊಂಡೆ ಬಂದಿದ್ದಾರೆ. ಮೆಕ್ಕಾನ್ ವೀಲ್ಸ್ ಅಂತ ಇಟ್ಕೊಬಿಟ್ಟಿದ್ದಾರೆ ಹೆಸರು, ಆದರೆ ರೆಡಿ ಮಾಡಿಲ್ಲ ನೋಡಿ ಗಾಡಿ. ಏನು ಮಾಡೋದು ಇವ್ರನ್ನ, ಬೇಜವಾಬ್ದಾರಿ ನಮ್ಮ ಕೃಷ್ಣ ಅವ್ರಿಗೆ. ನಾನೇ ಇಟ್ಟಿದ್ದು. ಸೊ ಟೈಮ್ ಆಯಿತು, ಬನ್ನಿ ಹೊರಡೋಣ ಇಲ್ಲಿಂದ. ಇನ್ನೂ ಉಜ್ಜಯಿನ್ ಸಿಟಿ ಎಲ್ಲ ಇದ್ದೀವಿ. ಆಲ್ಮೋಸ್ಟ್ ಈಗ ಕ್ರಾಸ್ ಮಾಡ್ತಾಯಿವಿ ಉಜ್ಜಯಿನ್ ಸಿಟಿ. ಸೊ ದೊಡ್ಡ ಸಿಟಿನೇ ಆ್ಯಕ್ಚುಲಿ ಉಜ್ಜಯಿನು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗಿರುತ್ತೆ ಇದು ಅಂತ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಇದೆ ಉಜ್ಜಯಿನಲ್ಲಿ. ಸೊ ಲೆಟ್ಸ್ ನೋಡಿ, ಆಟೋಗಳೆಲ್ಲ ಇಂಥದ್ದೇ ಇರೋದು. ಸೊ ಅಲ್ಲಿ ಇವತ್ತು KTM ಶೋರೂಮ್ಗೆ ಹೋಗಿದ್ದೆ. ಹೇಳ್ತಾಯಿದ್ರು ಅವರು, ಮೆಕ್ಯಾನಿಕ್ಗಳು ಯಾರು ಕೆಲಸಕ್ಕೆ ಬರೋಲ್ಲ, ಎಲ್ಲ ಆಟೋಗಳು ಓಡಿಸ್ತಾರೆ. ಒಂದೇನಕ್ಕೆ ಆರಾಮಾಗಿ 1,500 ದುಡ್ಕೊಬಿಡ್ತಾರೆ. ಅದರಿಂದ ಯಾರು 300-400 ರೂಪಾಯಿಗೆ ಮೆಕ್ಯಾನಿಕ್ ಕೆಲಸಕ್ಕೆ ಬರೋಲ್ಲ ಅಂತ. ಸೊ ಆ್ಯಕ್ಚುಲಿ ನಾವು ಶೋರೂಮ್ಗೆ ಹೋಗಿ ಶೋರೂಮಲ್ಲೇ ವಾಶ್ ಮಾಡಿಸ್ಕೊಂಡು ಚೈನ್ ಲೂಬ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು. ಅದರಿಂದನೇ ಲೇಟ್ ಆಯಿತು ಇನ್ಫ್ಯಾಕ್ಟ್ ಇವತ್ತು. ಓಕೆ, ಹಾಕುತ್ತೆ. ಗಾಡಿ ಸಿಕ್ಕಾಬಿಟ್ಟೆ ಗಲೀಜಾಗಿತ್ತು, ಸೌಂಡ್ ಬರ್ತಾಯಿತ್ತು. ಅದು ಮಣ್ಣು ರೈನಿಂದ ಚೈನೆಲ್ಲ. ಇಲ್ಲೊಂದು ಟಿಫನ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ. ಸೊ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಿಲ್ಸಿ ನೋಡೋಣ ಹೆಂಗಿರುತ್ತೆ, ಏನು ಕತೆ ಅಂತ. ಲೆಟ್ಸ್ ಗೋ. ಸುಮ್ಮನೆ ಲೈಟಾಗಿ ಏನೋ ತಿನ್ಕೊಂಡು ಹೊರಡೋಣ. ಲಂಚ್ ಕಮ್ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಕಮ್ ಬ್ರಂಚ್ ಆಯಿತು. ಸೊ ಇಲ್ಲಿಂದ ನೆಕ್ಸ್ಟು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಜೈಪುರ್. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು ಇಲ್ಲಿ. ಸೊ ಇಲ್ಲಿ ಬಂದರೆ ನಿಮಗೆ ಸ್ನ್ಯಾಕ್ಸ್ ಆಚೆ ಊಟ ಮಾಡ್ಬೇಕಂದ್ರೆ ಒಳಗಡೆ ಹೋಗಬೇಕು. ಅಲ್ಲೇ ಇದೆ.
ಉಜ್ಜಯಿನಿಂದ ಒಂದು 40 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ಒಂದು ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಸಿಂಗಲ್ ರೋಡ್ ಬೇರೆ ಸ್ಟಾರ್ಟ್ ಆಗಿದೆ. ಬಟ್ ರೋಡ್ ಚೆನ್ನಾಗಿದೆ, ಏನು ಲಾರಿಗಳು ಜಾಸ್ತಿ ಇಲ್ಲ, ಇದೆ ಬಟ್ ತುಂಬ ಕಡಿಮೆ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. NH 552G ಅಂತ, ಇದು ಸಿಂಗಲ್ ರೋಡ್ ಇದು. ಓಕೆ, ಬಟ್ ರೋಡ್ ಚೆನ್ನಾಗಿದೆ, ಏನೋ ಅಂತ ಇದೆ ಫ್ಲ್ಯಾಶ್. ಮಳೆಗಿಂತ ನಿಮಗೆ ಮುಂದಗಡೆ ಹೊರಗ್ತಾ ಇರ್ತಾ ಲಾರಿ ಅಥವಾ ಕಾರು, ಅದರಿಂದ ಬರೋ ಸ್ಪ್ಲ್ಯಾಶ್ ಇದೆಯಲ್ಲ, ಸ್ಪ್ರೇ, ಅದೇ ಜಾಸ್ತಿ ಇರಿಟೇಟ್ ಆಗೋದು. ಗಲೀಜು ಬೇರೆ ಬರುತ್ತೆ ಅದರಲ್ಲಿ, ಮಣ್ಣು. ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲಿ ಇವರಿಬ್ಬರು ಲಾರಿಗಳು ಸ್ಟ್ರೈಟ್ ಟು ಸ್ಟ್ರೈಟ್ ಹೊಡ್ಕೊಂಡಿದ್ದಾರೆ. ಹೆಂಗಾಗಿದೆ ನೋಡಿ, ಏನಾಗಿದೆಯೋ ಯಾರಿಗೆ ಒಂದು ಗೊತ್ತಿಲ್ಲ. ಆದರೆ ಸಿಕ್ಕಾಪಟ್ಟೆ ಏಟಂತೂ ಆಗಿರುತ್ತೆ. ಅಲ್ಲೊಂದು ದಾರಿ, ಇಲ್ಲೊಂದು ದಾರಿ. ಸೊ ಹೌದು. ಸೊ ನೋಡಿ, ಇದು ಮಹಾರಾಷ್ಟ್ರ NL, ನಾಗಾಲ್ಯಾಂಡ್ ಗಾಡಿ ಡೈರೆಕ್ಟ್ ಹೊಡೆದಿದ್ದಾರೆ. ನೋಡಿ, ಹೌದು, ಆಪೋಸಿಟಲ್ಲಿ ಬಂದಿರ್ತಾರೆ ನೈಟು. ಹಾಂ, ಸೊ ನೋಡಿ ಹೆಂಗಿದೆ ವಿಂಡ್ ಮಿಲ್ಸ್. ಒಳ್ಳೆ ಲೊಕೇಶನು, ಹೈವೇ ಚೆನ್ನಾಗಿದೆ. ಸಿಂಗಲ್ ರೋಡ್ ಆದ್ರೂ ರೋಡ್ಸ್ ಚೆನ್ನಾಗಿದೆ. ಸ್ವಲ್ಪ ಏನು, ಹೌದು ನೋಡಿ ಎಷ್ಟಿದೆ ನೋಡಿ ವಿಂಡ್ ಮಿಲ್ಸು, ಸಕ್ಕತ್ತಾಗಿದೆ ನೋಡಿ. ಇದು ನೋಡಿ, ಇದು ಎಷ್ಟು ಹತ್ರ ಇದೆ ನೋಡಿ. ಇದು ನೋಡಿ ಗಾಡ್ ಹೆಂಗೆ ಕಾಣ್ತಾ ಇದೆ, ಅಷ್ಟು ಹತ್ರ ಇದ್ದೀವಿ ಇವತ್ತು. ಆ್ಯಕ್ಚುಲಿ ನಾವು ಇನ್ನೊಂದು ಕಡೆ ಹೋಗಿದ್ವಿ, ಮಾರಿಕಣಿವೆ ಅಂತ, ಅಲ್ಲಿ ಕೆಳಗಡೆನೇ ಇದ್ವಿ. ಆ್ಯಕ್ಚುಲಿ ಅದ್ರ ಕೆಳಗಡೆನೇ ನಾವು. ಸೊ ತುಂಬ ನೋಡಿ ಸಖತ್ತಾಗಿದೆ ಲೊಕೇಶನ್. ಎಲ್ಲ ಕಡೆ ಜೋಳ ಸುಟ್ಟು ಮಾರ್ತಾ ಇದ್ದಾರೆ ಇಲ್ಲಿ. ಸಖತ್ತಾಗಿದೆ. ಇದು ಯಾವ ಏರಿಯಾ ಗುರು? ಇದು ಹಿಂಗೆ ಮಾರ್ತಾ ಇದ್ದಾರೆ, ಬರೀ ಜೋಳನೇ ನೋಡಿ. ಆ ಕಡೆ ಈ ಕಡೆ ಎರಡು ಕಡೆ ಜೋಳ ಸುಡೋದು ಮಾರೋದು. ಸೊ ಲೆಟ್ಸ್ ಗೋ. ಒಂದು ಸಣ್ಣ ಪಿಟ್ ಸ್ಟಾಪ್ನ ನಂತರ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್. ತುಂಬ ದೂರ ಹೋಗ್ಬೇಕು ಇವತ್ತು. 365 ಕಿಲೋಮೀಟ್ರ್ ಇದೆ ಇನ್ನು. 365. ಸೊ ಇಲ್ಲಿ ನಾನು ಪೆಟ್ರೋಲ್ ಬಂಕ್ ಹತ್ರ ಫ್ಯೂಲ್ ಟಾಪ್ ಅಪ್ ಮಾಡಿಸ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಹಲೋ, ಎಸ್ ಕೇಳಿಸಿಲ್ವಾ? ಹಲೋ, ಕೇಳಿಸಿದೆ ಅಲ್ವಾ? ಬಂದ್ರ ಎಲ್ಲ ಬಿಡಿ, ಎಷ್ಟೊತ್ತು ಮಾಡ್ತೀರಾ? ಓ, ನೀವು ಏನು ನೀವೇನು ಹಾಕ್ಕೋಬೇಕು? ಹಾಂ, ಜುಗ್ ನುಗ್ತೀರ ಅಂತೆ, ಸುಮ್ಮನೆ ಇರಿ. ಓ ಸ್ನೇಹಿತರೆ, ಇಲ್ಲೇನೋ ನೋಡಿ, ಏನೋ ಕ್ರಷರ್ ಏನೋ ನಡೀತಾ ಇದೆ. ಸೊ ಆ್ಯಕ್ಚುಲಿ ನಾವು ರಾಜಸ್ಥಾನ್ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಎಲ್ಲಿ ಎಂಟ್ರಿ ಆದ್ವಿ ಅಂತ ಗೊತ್ತಿಲ್ಲ ನಮಗೆ. ಸೊ ದಿಸ್ ಈಸ್ ಅವರ್ 4th ಸ್ಟೇಟ್. ಸೊ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದಿಂದ ರಾಜಸ್ಥಾನ್ ಈಗ. ಸೊ ಇವತ್ತು ರಾಜಸ್ಥಾನದಲ್ಲೇ ಇರ್ತೀವಿ, ಬೇರೆ ಎಲ್ಲೂ ಹೋಗಲ್ಲ. ಸೊ ಇವತ್ತು ಜೈಪುರ್. ಸೊ ನಾವು ಕೇಳಿದ್ವಿ ಇಲ್ಲಿಂದ ನೋಡಿ, ಜೈಪುರ್ 329 ಸೇಮ್ ಒಂದೇ ಹೈವೇ ಅಂತ ಹೇಳಿದ್ರು. ಜೈಪುರ್ವರೆಗೂ ಇದೇ ಹೈವೇ ಅಂತ. ಸೊ ನಮ್ಮ ಪ್ರಕಾರ 12 ಗಂಟೆ ತೋರಿಸ್ತದೆ ಇವಾಗ ETA. ಅಷ್ಟೊತ್ತು ಬೇಕಾಗಿಲ್ಲ ನಮಗೆ, 350 ಕಿಲೋಮೀಟರ್ಸ್ ಇದೆ ಅಷ್ಟೇ. ಟೈಮ್ ಬಂದು 6 ಗಂಟೆ. ಸೊ ಒಂದು 10-11 ಗಂಟೆ ಒಳಗಡೆ ಹೋಗ್ಬಿಡ್ತೀವಿ. 1 ಅವರ್ ಬೇಗ ಹೋಗ್ತೀವಿ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಹೈವೇ ಅಂತೂ ಸಖತ್ತಾಗಿದೆ ಗುರು. ಇದು ಯಾವ ಹೈವೇ ಇದು? NH 52. ಸೊ ಸಖತ್ತಾಗಿದೆ. ಅಲ್ಲಿ ನೋಡಿದ್ರಲ್ಲ ಹೈವೇ, ಅದು ಜೈಪುರ್ವರೆಗೂ ಅದೇ ಇದೆ ಅಂತ ಹೇಳಿದ್ರು. ಸೊ ನಾವು ಅದೇ ಥರ ಇರುತ್ತೆ ಅಂದ್ಕೊಂಡ್ವಿ. ಸೇಮ್ ಹೈವೇ.
ಬಟ್ ಸಡನ್ನಾಗಿ ರೋಡ್ ಚೇಂಜ್ ಆಯಿತು. ಸಿಂಗಲ್ ರೋಡ್ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ಸೊ ನೌ ವಿ ಅಂಡರ್ಸ್ಟ್ಯಾಂಡ್ ವೈ ದ ಗೂಗಲ್ ಮ್ಯಾಪ್ಸ್ ಇಸ್ ಶೋಯಿಂಗ್ ಸೋ ಮಚ್ ಟೈಮ್. ಸೊ ಗೂಗಲ್ ಏನಕ್ಕೆ ಇಷ್ಟೊಂದು ಟೈಮ್ ತೋರಿಸ್ತಾ ಇದೆ 12 ಗಂಟೆ ಅಂತ ನಮ್ಗೆ ಈಗ ಅರ್ಥ ಆಗ್ತಾಯಿದೆ. ಸೊ ಇದು ಮೋಸ್ಟ್ಲಿ ಯಾವುದೋ ಘಾಟ್ ಸೆಕ್ಷನ್ ಇದಂಗಿದೆ, ಗೊತ್ತಿಲ್ಲ, ನೋಡೋಣ ಎಷ್ಟು ದೂರ ಇದೇ ಥರ ಇರುತ್ತಾ ಮತ್ತೆ ಚೇಂಜ್ ಆಗುತ್ತಾ ಏನೋ ಅಂತ. ಸೊ NH52ನೇ ಇದು ನೋಡಿ, NH52ನೇ, ಬಟ್ ರೋಡ್ ಬೇರೆ ಅಷ್ಟೇ. ಸೊ ಲೊಕೇಶನ್ ಅಂತೂ ಯಾವುದೋ ಒಳ್ಳೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ರೂಟು ನೋಡಿ ಹೆಂಗಿದೆ, ಫ್ರಂಟು ಫುಲ್ಲು 360 ಇದೇ ಥರನೂ ಇದೆ ನೋಡಿ, ಒಳ್ಳೆ ಗ್ರೀನರಿ ಇದೆ ನೋಡಿ. ಮುಂದೆ ನೋಡಿ ಹೆಂಗಿದೆ ನೋಡಿ, ಸಖತ್ತಾಗಿದೆ. ಅದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು ಇಲ್ಲಿ, ಯಾಕಂದರೆ ಸಡನ್ನಾಗಿ ಹೈವೇ ಇದ್ದಿದ್ದು ಸಿಂಗಲ್ ರೋಡ್ ಆಯ್ತಲ್ವಾ. ಸೊ ವೆಹಿಕಲ್ಸ್ ಜಾಸ್ತಿ ಆಯಿತು, ಲಾರಿ ಮೂವ್ಮೆಂಟು ಇದೆ. ಸೊ ಲೆಟ್ಸ್ ಸಿ ಹೆಂಗೆ ಏನಾಗುತ್ತೆ ಅಂತ ನೋಡೋಣ. ಸೊ ಪಕ್ಕದಲ್ಲೇ ರೈಲ್ವೆ ಬ್ರಿಡ್ಜ್ ಹೋಗ್ತಾಯಿದೆ, ಮೋಸ್ಟ್ಲಿ ಟ್ರೈನಲ್ಲೂ ಹಿಂಗೆ ಬರ್ಬೋದು. ಸೊ ಚೆನ್ನಾಗಿದೆ ಇದು ರೂಟ್. ಓಕೆ, ಲೆಟ್ಸ್ ಸಿ ಇನ್ನೂ ಏನಾದರೂ ಸರ್ಪ್ರೈಸಸ್ ಇದೆಯಾ ನಮಗೆ ಅಂತ ಮುಂದೆ. ಓ ಲಾರಿ, ಆಫ್ಟರ್ ಅ ಸ್ಮಾಲ್ ಬ್ರೇಕ್ ಮತ್ತೆ ನಮಗೆ ಹೈವೇ ಬಂತು. ಇದು ಗೊತ್ತಿಲ್ಲ ಎಷ್ಟೊತ್ತಿರುತ್ತೆ ಅಂತ. ಸೊ ಇರೋವರೆಗೂ ಓಡ್ತಾನ ಮಾತ್ರ. ಸುತ್ತು ನೋಡಿ ಸಕ್ಕತ್ತಾಗಿದೆ, ನಿಮಗೆ ಗೊತ್ತಿಲ್ಲ ಇದು ಎಷ್ಟೊತ್ತವರೆಗೂ ಇರುತ್ತೆ ಈ ಹೈವೇ ಅಂತ. ಲೆಟ್ಸ್ ಗೋ. ಮತ್ತೆ ಒಳ್ಳೆ ಹೈವೇನೇ ಬಂದಿದೆ, ಆದರೆ ಈಸ್ ಇಟ್ ಸಸ್ಟೈನಬಲ್? ನೋಡಿ ಸನ್ಸೆಟು ಆಪೋಸಿಟಲ್ಲೇ, ಇನ್ನೂ ಸನ್ಸೆಟ್ ಆಗಿಲ್ಲ. ಆ್ಯಕ್ಚುಲಿ ಟೈಮ್ ಬಂದು 6:30, ಟೈಮ್ ಬಂದು 6:35. ಸನ್ ನೋಡಿ ಎಲ್ಲಿದೆ ಇನ್ನು, ಒಂದು 4:30 ಥರ, ಅಂದರೆ ನಮ್ಮ ಕಡೆ 4:30 ಹೆಂಗೋ ಆ ಥರ ಇದೆ ಸನ್. ಈಗ ಟೈಮ್ ಬಂದ್ಬಿಟ್ಟು 6:35 ಎಕ್ಸಾಕ್ಟ್ಲಿ. ಈಗ ಯಾಕಂದರೆ ತೋರಿಸಿ ನೋಡಿ 6:37 ಟೈಮು. ಸನ್ನು ಇನ್ನೂ ಇಲ್ಲಿದೆ. ಮತ್ತೆ ಹೈವೇ ಸಿಕ್ತು, ಮತ್ತೆ ಖುಷಿ ಆಯಿತು. ಓಕೆ ಹೋಗೋಣ ಬನ್ನಿ. ಸೊ ನೋಡಿ ಇದೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಡೆಲ್ಲಿ ವಡೋದರಾ ಮುಂಬೈ ಎಕ್ಸ್ಪ್ರೆಸ್ ವೇ ಇದು. ಸೊ ಇದು ಕನ್ಸ್ಟ್ರಕ್ಷನ್ ಆಗಿಬಿಟ್ರೆ ನಾವು ಮೋಸ್ಟ್ಲಿ ನಮಗೂ ಕನೆಕ್ಷನ್ ಸಿಗ್ಬೋದು. ಮುಂಬೈಯಿಂದ ಡೈರೆಕ್ಟ್ ಡೆಲ್ಲಿಗೆ ಇದು ನೋಡಿ ಹೆವಿಯಾಗಿ ಆಗ್ತಾಯಿದೆ. ಬಟ್ ಗೊತ್ತಿಲ್ಲ ಯಾವಾಗ ಮುಗಿಯುತ್ತೆ ಇದು ಅಂತ. ಡೆಲ್ಲಿ ಮುಂಬೈ ವಡೋದರಾ ಎಕ್ಸ್ಪ್ರೆಸ್ ವೇ ಸಕ್ಕತ್ತಾಗಿದೆ. ಮೋಸ್ಟ್ಲಿ ಇದು 10 ಲೇನ್ ರೋಡ್ ಇದು ಅನಿಸ್ತಾ ಇದೆ ನನಗೆ. ನೋಡಿ ಟೋಲ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ಓಪನ್ ಇರುತ್ತೆ. ಬಟ್ ಹೋಪ್ಫುಲಿ ಈವನ್ ದ ಬೈಕ್ಸ್ ಆರ್ ಅಲೌಡ್. ಹೋಪ್ಫುಲಿ ಬೈಕ್ಸ್ ಆರ್ ಅಲೌಡ್. ಬೈಕ್ಸ್ ಹ್ಯಾಸ್ ಟು ಬಿ ಅಲೌಡ್. ಟೋಲ್ ತಗೊಳ್ಳಿ ಪರವಾಗಿಲ್ಲ, ಬೈಕ್ಸ್ ಹತ್ರನೂ ಬೈಕ್ಸ್ ಅಲೋ ಮಾಡಲಿ. ಸ್ನೇಹಿತರೆ ಇಲ್ಲೊಂದು ಟೋಲ್ ಹತ್ರ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು, ಸ್ಮಾಲ್ ಅಂದರೆ ಸ್ಮಾಲ್ 5 ನಿಮಿಷನೂ ತೊಗೊಂಡಿಲ್ಲ, ಫೋಟೋಸು ಅದು ಇದು ತೊಗೊಂಡು ಇಲ್ಲಿಂದ ಗೋಪೋ ಬ್ಯಾಟ್ರಿ ಚೇಂಜ್ ಮಾಡಬೇಕಿತ್ತು, ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಲೆಟ್ಸ್ ಗೋ. ನೋಡಿ ಟೈಮ್ ಒಂದು ಎಕ್ಸಾಕ್ಟಾಗಿ 7 ಗಂಟೆ ನೋಡಿ, 7 ಗಂಟೆ 1 ನಿಮಿಷ ಟೈಮು. ಇನ್ನೂ ಸನ್ಸೆಟ್ ಆಗಿಲ್ಲ. ಸೊ ನಾರ್ತಲ್ಲಿ ಸ್ವಲ್ಪ ನಾರ್ತ್ ಬಂದ ತಕ್ಷಣವೇ ಸ್ವಲ್ಪ ಕತ್ಲು ಬೇಗ ಲೇಟಾಗಿ ಆಗುತ್ತೆ, ಬೆಳಕು ಬೇಗ ಆಗಿಬಿಡುತ್ತೆ. ಸೊ ನಾರ್ತ್ ಬಂದ ತಕ್ಷಣವೇ ಕತ್ಲು ಸ್ವಲ್ಪ ಲೇಟ್ ಆಗುತ್ತೆ, ಬೆಳಕು ಜಾಸ್ತಿ ಹೊತ್ತಿರುತ್ತೆ. ಸೊ ಅದೊಂದು ಅಡ್ವಾಂಟೇಜು ರೈಡ್ ಮಾಡೋರಿಗೆ. ಸನ್ಸೆಟ್ ಆಗ್ತಾಯಿದೆ ನೋಡಿ, ಸೂಪರ್ ಸನ್ಸೆಟ್, ಬ್ಯೂಟಿಫುಲ್ ನೋಡಿ ಹೆಂಗಿದೆ ನೋಡಿ. ಗೋಲ್ಡನ್ ಅವರ್ಸ್ ಅಂತಾರಲ್ಲ, ಇದಕ್ಕೆ ಗೋಲ್ಡನ್ ಅವರ್ಸ್ ಅಂತಾರೆ. ಒಳ್ಳೆ ಸನ್ಸೆಟ್ ಆಗ್ತಾಯಿದೆ. ಲುಕ್ ಅಟ್ ದ ಸನ್ಸೆಟ್ ಗೈಸ್.
ಒಳ್ಳೆ ಲೊಕೇಶನ್ನು, ತುಂಬ ಚೆನ್ನಾಗಿದೆ. ಸೊ ಇನ್ನೂ ನಮ್ಮದು 275 ಕಿಲೋಮೀಟ್ರ್ ಇದೆ ಇಲ್ಲಿಂದ. 275 to go. As per Google Maps, we will reach at 12 o'clock midnight. ಆ ಬ್ರಿಡ್ಜ್ ನೋಡಿ ಹೆಂಗಿದೆ ನೋಡಿ, ಕ್ರೇಜಿ ಆಗಿದೆ ಗುರು ಈ ಬ್ರಿಡ್ಜು. ರೋಪ್ ಬ್ರಿಡ್ಜು ಎಷ್ಟು ದೂರ ಅಂತೂ ಇದೆ ಅಂತ ಗೊತ್ತಿಲ್ಲ, ಸಾಕಾಗಿದೆ ಆ ಬ್ರಿಡ್ಜ್ ನೋಡಿ ಇಲ್ಲಿಂದ. ಸೂಪರ್ ಆಗಿದೆ. ಸೈಡಿಂದ ನಾವು ಇನ್ನೊಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದಿದ್ರೆ ಇನ್ನೂ ಸಕಾಲಾಗಿ ಕಾಣ್ತಾಯಿತ್ತು, ಯಾಕಂದರೆ ಲೈಟ್ಸ್ ಎಲ್ಲ ಆನ್ ಹೋಗ್ತಾಯಿತ್ತು. ಬಟ್ ಇನ್ನೂ ಆ್ಯಕ್ಚುಲಿ 7:19 ಈಗ ಟೈಮು, ಬಟ್ ಇನ್ನೂ ಕತ್ಲಾಗಿಲ್ಲ. ಇನ್ನೂ ಲೈಟ್ಸ್ ಎಲ್ಲ ಆನ್ ಮಾಡಿದರೆ ಮಸ್ತಾಗಿ ಕಾಣ್ತಿತ್ತು. ಸೊ ನೋಡಿ ಹೆಂಗಿದೆ ನೋಡಿ ಬ್ರಿಡ್ಜು, ಸಾಕಾಗಿದೆ, ಸೂಪರ್ ಆಗಿದೆ. ನೋ ಶಾಪಿಂಗ್ ಆರ್ ನೋ ಸ್ಟ್ಯಾಂಡಿಂಗ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲೊಂದು ಟಿ ಟಿ ನಿಲ್ಸಿದೆ. ಸೊ ದ್ಯಾಟ್ಸ್ ಇಂಡಿಯಾ ಫಾರ್ ಯು. ಅಲ್ಲೊಬ್ಬ ಸೈಕ್ಲಿಸ್ಟ್ ಹೋಗ್ತಾ ಇದ್ದಾರೆ. ಅಂಗಡಿ ಇದೆಯಾ ಇಲ್ಲಿ? ಆ್ಯಂಬುಲೆನ್ಸು ಏನೋ ಆಗಿದೆ ನೋಡಿ. ಆ ಕಡೆ ಏನಿದೆ ಗೊತ್ತಿಲ್ಲ, ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಬಟ್ ಈ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ. ಸೊ ಸ್ನೇಹಿತರೆ, ಯಾವುದೋ ಟನಲ್ ಬರ್ತಾ ಇದೆ. ಸೊ ಫಸ್ಟ್ ಡೇ ನಾವು ಕರ್ನಾಟಕದಲ್ಲಿ ಇರಬೇಕಂದ್ರೆ ವಿಜಯನಗರ ಟನಲ್ ಅಂತ ಒಂದು ಬಂದಿದ್ವಿ. ಅದು ಚಿಕ್ಕ ಟನಲ್ಲು. ಅದು ಬಿಟ್ಟರೆ ಅದಾದ ಮೇಲೆ ಇದೆ ನೆಕ್ಸ್ಟ್ ನಾವು ಎಂಟ್ರಾಗ್ತಾ ಇರ್ತಕ್ಕಂಥ ಟನಲ್ಲು. ಈ ಟನಲ್ ಹೆಸರು ಏನೋ ಗೊತ್ತಿಲ್ಲ, ಬೋರ್ಡು ಇಲ್ಲ ಏನು. ಓ ಸಾಕಾಗಿದೆ ನೋಡಿ. ಓ ಲುಕ್ ಅಟ್ ದ ಟನಲ್ ಬ್ರೋ, ಹೆಂಗಿದೆ, ಸಾಕಾಗಿದೆ ಅಲ್ವಾ ಟನಲ್. ಎಷ್ಟು ಕಿಲೋಮೀಟ್ರ್ ಇದೆ ಇದು ಗೊತ್ತಿಲ್ಲ, ಸ್ವಲ್ಪನೇ ಇಷ್ಟೇ, ಅಲ್ಲಿ ಮುಂದೆ ಇದೆ ಅಷ್ಟೇ. ಟನಲ್ ಫಸ್ಟ್ ಟನಲ್ಲು ನಮ್ಮ ಆ್ಯಕ್ಚುಲಿ ಸೆಕೆಂಡ್ ಟನಲ್ಲು ನಮ್ಮ ರೈಡ್ದು. ಅಂದರೆ ಅದು ಚಿಕ್ಕ ಟನಲ್ಲು, ಸ್ವಲ್ಪ ಒಂದು 100 ಮೀಟರ್ ಸಹ ಇರಲಿಲ್ಲ ಅದು. ಸೊ ಇದು ತುಂಬ ದೂರ ಇದೆ ಇದು. ಓ ಎಂಡ್ ಆಫ್ ದಿಸ್ ಟನಲ್. ಸೊ ಜೈಪುರಿನ 209 ಕಿಲೋಮೀಟರ್ಸ್ ಇದೆ. ಸೊ ಕತ್ತಾಯಿತು ಸುಮಾರು 7:50 ಟೈಮು, ಈಗ ಕತ್ತಾಗಿದೆ. ಸೊ ಇಲ್ಲಿಂದ ಓಡೋಣ. ಸೊ ಒಂದು ಲಾಂಗ್ ಬ್ರೇಕ್ ಆಯ್ತು ಇಲ್ಲಿ, ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಓಡ್ತಾ ಇದ್ದೀವಿ ಇಲ್ಲಿಂದ. ಸೊ ನೆಕ್ಸ್ಟು ಡೈರೆಕ್ಟ್ ರೂಮು ಸಹ ಬುಕ್ ಮಾಡಿದ್ವಿ. ಸೊ ಇಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ರೂಮ್ಗೆ. ಸೊ 2 ಡೇಸ್ಗೆ ರೂಮ್ ಬುಕ್ಕಿಂಗು ಆಯಿತು. ಸೊ ಡೈರೆಕ್ಟ್ ಈಗ ರೂಮ್ಗೆ ಹೋಗಿ ಚೆಕ್-ಇನ್ ಆಗಿ ಮಲಗೋದು ಅಷ್ಟೆ. ಜೈಪುರ್ಗೆ ಎಂಟ್ರಿ ಆಗಿದ್ದೀವಿ. ದ ಪಿಂಕ್ ಸಿಟಿ. ವೆಲ್ಕಮ್ ಟು ದ ಪಿಂಕ್ ಸಿಟಿ ಜೈಪುರ್. ಸೊ ಜೈಪುರ್ಗೆ ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನು 22 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಏನು ಹೋಟೆಲ್ಲು. ಸೊ ಹೋಟೆಲ್ಗೆ ಹೋಗಿ ಚಿಲ್ ಮಾಡೋದಷ್ಟೇ. ಆಲ್ರೆಡಿ 11 ಗಂಟೆ ಆಗೋಯ್ತು. ಇನ್ನು 22 ಕಿಲೋಮೀಟರ್ಸ್ ಇದೆ. ಸಿಟಿ ಒಳಗಡೆ ಟ್ರಾಫಿಕ್ ಇದೆ ಸ್ವಲ್ಪ. ಸೊ ಆರಾಮಾಗಿ ಹೋಗೋಣ. ಸೊ ಈಗ ಹೋಗಿ ಜಸ್ಟ್ ಚಿಲ್ ಮಾಡೋದಷ್ಟೆ. ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ.